ನಾನ್ ನಿನಗೆ ಮಾಡಿದ ಅನ್ಯಾಯ ಅಂತ ದೇವ್ರಿಗೆ ಅನ್ನಿಸ್ತೋ ಏನೋ, ಅದಕ್ಕೆ ನನ್ನ ಮಗಳ ರೂಪದಲ್ಲಿರೋ ನಿಮ್ ಮಗಳನ್ನ ನಮ್ಮನೆ ಕಳಿಸಿದ್ದು. ಈಗ ನಿಮ್ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಹಾಗಾಗಿ ನೀವು ಕೃತಜ್ಞತೆ ಕೇಳೋ ಅವಶ್ಯಕತೆನೇ ಇಲ್ಲ. ನನ್ನ ಮಗಳು ಸಿಂಧು ಏನೋ ಮಗಳ ಸ್ಥಾನ ತುಂಬಿದಳೆ, ಅದಕ್ಕೆ ಅವಳು ಮದುವೆ ಮಾಡಿದಿರಿ. ಆದರೆ ನನ್ನ ಇನ್ನೊಬ್ಬಳ ಮಗಳಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದಿರಲ್ಲ, ಯಾಕೆ? ಅದೆಲ್ಲ ಹೀಗೆ ಯಾಕೆ? ಮಕ್ಕಳು ಒಳ್ಳೆ ಮನೆ ಸೇರಿದ್ದಾರೆ, ಅದಕ್ಕೆ ಸಂತೋಷ ಪಡೋಣ. ಸರಿ, ಊಟ ಮಾಡೋಣ. ಮಹಿಮಾ. ಸರ್ ಒಂದು ನಿಮಿಷ, ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸರ್. ಧಾರಾಳವಾಗಿ ಕೇಳಿ. ಏನಿಲ್ಲ, ನನ್ನ ಮಕ್ಕಳು ಮದುವೆ ಮಾಡೋ ಯೋಗ ಅಂತೂ ಬರಲಿಲ್ಲ. ಈಗ ಮಕ್ಕಳನ್ನ ಅಳಿಂದ್ರನ್ನ ಮನೆ ಕರೆದು ನನ್ನ ಕೈಯಾರೆ ಅಡುಗೆ ಮಾಡಿ ಸಿಹಿ ಊಟ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಕ್ಲಾಸ್ ಯೋಚನೆ. ದುಡ್ಡೇನ ಬೇಕಿತ್ತ? ಅಯ್ಯೋ, ಅದೆಲ್ಲ ಏನು ಬೇಡ ಸರ್. ರಾಕೇಶ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಸಮಸ್ಯೆ ಏನು ಅಂದರೆ, ನನ್ನ ಮಗಳು ಭವಾನಿ ಮಾತ್ರ ಕರಿಬೋದು, ಆದರೆ ಸಿಂಧುನ ಕರೆಯೋದು ಹೇಗೆ ಅಂತ. ಅದಕ್ಕೆ ನಿಮ್ಮ ಮನೇಲೇ ಊಟ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ. ಆಗ ಇಬ್ರು ಬರ್ಬೋದಲ್ವಾ? ಅಷ್ಟೇ ತಾನೇ, ಇಲ್ಲೇ ಮಾಡೋಣ ಬಿಡಿ. ಅದಕ್ಕೋಸ್ಕರ ನೀವು ಬೇರೆ ಹತ್ರ ಹಣ ಕೇಳಬೇಕಾ? ಎಲ್ಲ ನಾನೇ ನೋಡ್ಕೋತೀನಿ. ನೀವ್ ಹೋಗಿ ಮಕ್ಕಳನ್ನ ಊಟಕ್ಕೆ ಕರೆದು ಬನ್ನಿ. ಅಲ್ಲ, ಅದು ಕೇಶವ್ ಅವ್ರೆ, ಅದು ಇದು ಎಲ್ಲ ಇಲ್ಲ. ಇದು ನಿಮ್ಮನೆ. ಇವಾಗ್ಲೇ ಹೋಗಿ ನಿಮ್ಮ ಮಕ್ಕಳಿಗೆ ಇನ್ಫಾರ್ಮ್ ಮಾಡಿ ನಾಳೆ ಊಟಕ್ಕೆ ಕರ್ಕೊಂಡ್ ಬನ್ನಿ. ಓಕೆ? ಆಯ್ತು ಸರ್, ಇವತ್ತೇ ಹೋಗಿ ನನ್ನ ಮಕ್ಕಳನ್ನ ಊಟಕ್ಕೆ ಕರೆದು ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಸರ್, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಸರ್, ನಿಮ್ಮ ಮಾತು ಕೇಳಿ ಹೊಟ್ಟೆ ತುಂಬಷ್ಟು ಸಂತೋಷ ಆಯ್ತು. ನಾನು ಬರ್ತೀನಿ. ಏನ್ ಕೇಶವ್ ಅವ್ರೆ? ಏನಿದು ಸಿಂಧು, ಏನ್ ಮಾಡ್ಕೊಂಡಿದ್ಯಾ? ಅಲ್ಲ, ಒಂದ್ ಮಾತ್ನ ನನ್ ಕರ್ದಿದ್ರೆ ಬರ್ತಿರ್ಲಿಲ್ವಾ? ಏನಾಗಿಲ್ಲ ಅಕ್ಕ, ಹಾಲಿನ ಗ್ಲಾಸು ಒಡೆದ್ಬಿಡ್ತು, ಅದ್ರ ಚೂರು ಕೈ ಕೊಯ್ತು. ಸರಿ ಬಾ, ಹಾಸ್ಪಿಟಲ್ಗಾದ್ರೂ ಹೋಗ್ಬಿಟ್ ಬರೋಣ. ಏನೂ ಬೇಡ, ಆಲ್ರೆಡಿ ವಿರಾಟ್ ಅವರು ಡಾಕ್ಟರ್ನ ಮನೆಗೆ ಕರ್ಕೊಂಡ್ಬಂದಿದ್ರು. ಸರಿ. ಏನು ಇಬ್ರು ಹೀಗೆ ಮಾತಾಡ್ತಾ ನಿಂತಿರ್ತಿರೋ, ಇಲ್ಲ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೋ ಪ್ರಯತ್ನ ಮಾಡ್ತಿರೋ? ಅಜ್ಜಿ, ಭೈರವಿ ಕೈ ಕುಯ್ಕೊಂಡ್ಬಿಟ್ಟಿದ್ದಾಳೆ. ಅವಳು ರೆಸ್ಟ್ ಮಾಡ್ಲಿ, ನಾನೇ ಹೋಗಿ ಅಡ್ಗೆ ಮಾಡ್ತೀನಿ. ರೆಸ್ಟ್ ಮಾಡು ಭೈರವಿ. ಅಪ್ಪ, ಮಗಳೇ, ಚೆನ್ನಾಗಿದೆಯೇನಮ್ಮ? ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗಳೇ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಪ್ಪ, ಏನ್ ತಗೊಂತೀರಾ ಅಪ್ಪ? ಕಾಫಿ ಕೊಡ್ಲಾ? ಭವಾನಿ, ನಾನೀಗ ಬಂದಿರೋದು ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ. ನಿನ್ ತಂಗಿ ಅಲ್ಲಮ್ಮ? ಇದಾಳಪ್ಪ, ಕರಿತೀನಿ ರೀ. ಸಿಂಧು! ಅಯ್ಯೋ, ನೋಡಿದ್ರಪ್ಪ, ನೀವು ಬಂದಿದ್ದ ಖುಷಿನಲ್ಲಿ ನಾನು ಎಲ್ಲಿದ್ದೀನಿ ಅಂತ ಮರ್ತೆ ಹೋಗಿ ಭೈರವಿ ಅಂತ ಕರೆಯೋಕ್ ಹೋಗಿ ಸಿಂಧು ಅಂತ ಕರೆದ್ಬಿಟ್ಟೆ. ನಿನ್ ಬಾಯಲ್ಲಿ ಆ ಹೆಸರು ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜೀವಂತವಾಗಿದ್ದಾಳೆ ಅನ್ಸುತ್ತೆ ಭವಾನಿ. ಅವಳು ನಿಮ್ಮಮ್ಮ ಸಿಕ್ಬಿಟ್ರೆ ನಮ್ಮ ಕುಟುಂಬ ಸಂಪೂರ್ಣ ಆಗ್ಬಿಡುತ್ತೆ. ಹೌದಪ್ಪ. ಭೈರವಿ, ಬಂದೆ ಅಕ್ಕ. ಬರ್ತಾಳಿರಿಯಪ್ಪ. ಏನ್ ತಗೊಂತೀರಪ್ಪ? ಅಯ್ಯೋ, ಅದೆಲ್ಲ ಆಯ್ತು ಅಂತ ಹೇಳಿದ್ನಲ್ಲಮ್ಮ. ನನ್ಗೇನು ಬೇಡ, ಒಂದು ಗ್ಲಾಸ್ ಬಿಸಿನೀರು ಕೊಡು ಸಾಕು. ಸರಿಪಾ, ತರ್ತೀನಿ.
ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಏನ್ ಬಂದಿದ್ದು? ಅದು ಮಗಳು ಅಳಿಯ ವಿರಾಟ್ ಭೈರವಿನ ಊಟಕ್ಕೆ ಕರೆಯೋಣ ಅಂತ ಬಂದೆ. ಅಲ್ಲಪ್ಪ, ಏನ್ ನಿಮ್ ಕುಟುಂಬ ಎಲ್ಲ ಒಟ್ಟಿಗೆ ಇರೋ ಹಾಗೆ, ದೊಡ್ಡಗ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಇರೋ ಹಾಗೆ ಊಟ ಇಟ್ಕೊಂಡಿದೀನಿ ಅಂತ ಹೇಳ್ತಾ ಇದೀರಲ್ಲ, ಇದೆಲ್ಲ ಯಾಕೆ ಬೇಕು ನಿಂಗೆ? ಊಟ ಎಲ್ಲಿಟ್ಕೊಂಡಿದೀಯಾ? ಹೇಗ್ ಮಾಡ್ತೀಯಾ? ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ನಿಮ್ಗೆ? ಏನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಆ ಧರ್ಮೇಂದ್ರ ಅವರು ಮದ್ವೆ ಜವಾಬ್ದಾರಿನ ವಹಿಸ್ಕೊಂಡು ಮದ್ವೆನ ಮಾಡ್ಕೊಟ್ರು. ಇಲ್ಲ ಅಂದಿದ್ರೆ ನಮಗ್ ಸರಿ ದೂಗೋ ಹಾಗೆ ನೀವ್ ಮದ್ವೆ ಮಾಡೋಕ್ ಆಗ್ತಿತ್ತಾ? ಈಗ ದೊಡ್ಡದಾಗಿ ಊಟ ಕರಿಯೋಕ್ ಬಂದಿದ್ದೀರ. ಅಜ್ಜಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪಾಪ ಆಕ್ಸಿಡೆಂಟ್ ಆಗಿ ತನ್ನವ್ರನ್ನೆಲ್ಲ ದೂರ ಮಾಡ್ಕೊಂಡು ಎಲ್ಲೋ ಯಾರ್ದೋ ಕೈ ಮುಷ್ಟಿಲಿ ಸಿಕ್ಕಾಕೊಂಡು ಈಗಷ್ಟೇ ಅಲ್ಲಿಂದ ಬಿಡುಗಡೆ ಆಗಿದ್ದಾರೆ. ಎಲ್ಲ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ದೀರಲ್ಲ. ಭವಾನಿ ಅಕ್ಕಂಗೆ ಮದ್ವೆನ ಅವ್ರು ಮಾಡಿದ್ರೇನು, ನಮ್ಮಪ್ಪ ಮಾಡಿದ್ರೇನು? ಈ ಮನೆಗ್ ತಕ್ಕಾಗೆ ವರೋಪಚಾರ ಎಲ್ಲ ಮಾಡಿದ್ದಾರೆ ತಾನೆ? ಮಾಡಿದ್ದಾರೆ. ನಾನು ಇವ್ರ ಹತ್ರ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಭವಾನಿ ನಿಮ್ ಮಗಳ ಅಥವಾ ಧರ್ಮೇಂದ್ರ ಹುಟ್ಟಿದ್ದವಳ ಅಂತ. ಇವನ್ ಬೆವ್ರಿಳ್ಸಕ್ಕೆ ನಮ್ಮ ಅತ್ತೆನೇ ಕರೆಕ್ಟು ಕಣೆ. ಅವ್ರು ಶುರು ಮಾಡಿದ್ದಾರೆ, ಇನ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಅಜ್ಜಿ, ವಯಸ್ಸಿಗೆ ತಕ್ಕ ಹಂಗ್ ಮಾತಾಡಿ, ಇಷ್ಟ ಅಸಭ್ಯವಾಗಿ ಮಾತಾಡ್ಬೇಡಿ. ಭೈರವಿ ಅವರೇ, ಕೂಲ್, ಕೋಪ ಮಾಡ್ಕೋಬೇಡಿ. ಮೊದಲೇ ನಿಮಗೆ ಗಾಯ ಆಗಿದೆ, ನೀವಿನ್ನೂ ಮಾತ್ರೆ ತಗೊಂಡಿಲ್ಲ. ಬನ್ನಿ. ಅಲ್ಲ ವಿರಾಟ್ ಅವ್ರೆ, ಅವ್ರು ಮಾತಾಡಿದ ರೀತಿ ತಪ್ಪಲ್ವಾ? ಭವಾನಿ ಅಕ್ಕನ ಯಾರೋ ಕಿಡ್ನಾಪ್ ಮಾಡಿದ್ರು, ಅವ್ರ ಮದ್ವೆ ನಿಲ್ಸಕ್ ನೋಡಿದ್ರು. ಅವ್ರಪ್ಪನ ಎಷ್ಟು ದಿನ ಕೂಡ್ ಹಾಕಿದ್ರು. ಅವ್ರು ಯಾರು, ಅವ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡ್ದು ಆಗಿರೋ ಅವಮಾನಕ್ಕೆ, ಅನ್ಯಾಯಕ್ಕೆ ತಕ್ಕ ಉತ್ತರ ಕೊಡೋದ್ ಬಿಟ್ಟು ಹೀಗೆ ಕೆಲ್ಸಕ್ ಬಾರ್ದೇ ಇರೋ ಮಾತುಗಳನ್ನ ಆಡಿದ್ರೆ ಪಾಪ ಅವ್ರ ಮನ್ಸಿಗೆ ನೋವಾಗಲ್ವಾ ಹೇಳಿ? ನನ್ನ ಅನುಮಾನ ನಿಜ ಆಯ್ತು. ಭೈರವಿ ಇವತ್ತಲ್ಲ ನಾಳೆ ಈ ವಿಷಯನ ಕೆಣಕ್ತಾಳೆ ಅಂತ ಗೊತ್ತಿದ್ದು ಆ ಜಮೀನ್ದಾರನು ಜಾಗ ಖಾಲಿ ಮಾಡಿಸಿದ್ದು ಒಳ್ಳೇದಾಯ್ತು. ಭೈರವಿ, ನೀನ್ ಹೇಳಿದ್ದು ಕರೆಕ್ಟಾಗೇ ಇದೆ. ಇದೇ ವಿಷಯವಾಗಿ ನಾನು ಈಗ ತಾನೇ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಕಲ್ಪ್ರಿಟ್ನ ಕಂಡುಹಿಡಿತೀನಿ ಅಂತ ಹೇಳಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆಮ್ಮ. ಧರ್ಮೇಂದ್ರ ಅವ್ರ ಹತ್ರ ಮಾತಾಡಿದೆ, ಅವ್ರು ಒಪ್ಕೊಂಡ್ರು. ಅದಕ್ಕೆ ಅವ್ರ ಮನೇಲಿ ಮಗಳಿಗೂ ಅಳಿಯನ್ಗೂ ಊಟಕ್ಕೆ ಇಟ್ಕೊಂಡಿದ್ದೀವಿ.